ಸರ್ವ ಜೀವ ಪ್ರಣೇತಾರಂ ಒಂದೇ ವೇದಂ ಹರಿಂ. ಸುವರ್ಣಮಂಟಪೇ ರತ್ನಚಿತ್ರಸಿಂಹಾಸನೋತ್ತಮೇ ನಮಾಮಿ ಹರಿಣಾಸಾಕವಿಂದಿರಾಂ ಕೃತಮಂದಿರಾಂ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೇಶ್ಚ ಗಂಭೀರೈರ್ವಾಕ್ಯೈರ್ಮಾನೈರ್ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಸಮುತ್ಸಾರ್ಯತಮಸ್ತೋಮಂ ಸನ್ಮಾರ್ಗಂ ಸಂಪ್ರಕಾಶ್ಯ ಚ ಸದಾ ವಿಷ್ಣುಪದಾಸಕ್ತಂ ಸೇವೆ ಬ್ರಹ್ಮಣ್ಯಭಾಸ್ಕರಂ. ಜ್ಞಾನವೈರಾಗ್ಯಭಕ್ತ್ಯಾದಿಕಲ್ಯಾಣಗುಣಶಾಲಿನಃ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಸ್ಮದಿಷ್ಟಾರ್ಥಸಿದ್ಧಯೇ. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೇಂದ್ರಗುರವೇ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಸರ್ವಸರ್ವಂ ಸಹೇಶಾನಾಸಭಾಸು ಜಿತವಾದಿರಾಟ್ ಸರ್ವದಾ ಸರ್ವದೋ ಭೂಯಾತ್ ರಘುನಾಥಮುನೀಶ್ವರಃ. ವಿದ್ವತ್ಪಂಕಜಮಾರ್ತಾಂಡಃ ವಾದಿಮತ್ತೇವ ಕೇಸರಿ ಜಗನ್ನಾಥ ಗುರುರ್ಭೂಯಾಧ್ಯಾಯಸೇ ಶ್ರೇಯಸೇ ಮಮ. ಶ್ರೀಕೃಷ್ಣಚರಣಾಂಭೋಜಯುಗಳಾಸಕ್ತಮಾನಸಾನ್ ವಿದ್ಯಾಪಯೋನಿಸಿ ಗುರುನ್ ವಂದೇಹಂ ಬುದ್ಧಿಶುದ್ಧಯೇ. ಶುಕಶಾಸ್ತ್ರಸುಧಾಂಭೋಜಿ ವಾಚಾಂ ವಿಹರಣೋತ್ಸುಕಾನ್ ವಿದ್ಯಾವಾಚಸ್ಪತೀನ್ ವಂದೇ ಕೃಷ್ಣಸಂದರ್ಶನೋತ್ಸುಕಾನ್. ಮಾತೃಭ್ಯೋ ನಮಃ. ಶ್ರೀನೃಸಿಂಹಪದಾಸಕ್ತಮಾನಸಂ ಸುಜಪುಂಗವಂ ಶ್ರೀಮದ್ಭಾಗವತಾಸಕ್ತಂ ತಾತಪಾದಂ ತಮಾಶ್ರಯೇ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚಿತ್ತಮನೋರಥಾಃ. ಸ್ವಸ್ತಿಸ್ತು ಸತಾಂ ಸಮಸ್ತ ಸನ್ಮಂಗಳಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ಧರ್ಮಾದ್ಯಗಳ ಪುರುಷಾರ್ಥಪ್ರದೇ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಕೊಡುತ್ತಾರೆ. ಶ್ರೀಮದ್ಭಾಗವತೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಶ್ರೀಹರಿ ದೇವಭೂತಿ ಕರ್ದವರಲ್ಲಿ ಕಪಿಲ ನಾಮಕನಾಗಿ ಅವತಾರ ಮಾಡಿ ಸಾಂಖ್ಯಯೋಗವನ್ನು ವಿಸ್ತಾರ ಮಾಡಲಿಕ್ಕಾಗಿ ಸಂಕಲ್ಪ ಮಾಡಿ ಅಮ್ಮನಿಗೆ ಉಪದೇಶ ಮಾಡಿದ್ದಾನೆ. ನನ್ನ ಜ್ಞಾನ ಆಗಬೇಕಾದರೆ ಪ್ರಥಮತಃ ಸಜ್ಜನರ ಸಹವಾಸದಿಂದ ಸತ್ಕರ್ಮಾದಿಗಳನ್ನು ಮಾಡಿ ಮನಸ್ಸು ದೇಹ ಶುದ್ಧವಾದ ಮೇಲೆ ನನ್ನನ್ನು ಧ್ಯಾನ ಮಾಡಬೇಕು ತಾಯಿ. ಮನಸ್ಸು ದೇಹ ಶುದ್ಧವಾಗದೆ ಧ್ಯಾನ ಕೂಡೋದಿಲ್ಲ. ಕರ್ಮಣ ಜ್ಞಾನಸಿದ್ಧಿಶ್ಚ ತೇನ ಪ್ರೀತಿ ಪ್ರಸ್ತವಾದ್ಭುತ ಅಂತ ಕರ್ಮಣಃ ಸಿದ್ಧಾಂತಕರಣಸ್ಯ ಧ್ಯಾನ ಸಂಭವಾತ್ ಅಂತ ಶ್ರೀ ವಿಜಯತೀರ್ಥ ಪಾದಗಳವರು ಅರ್ಪಣೆ ಮಾಡ್ತಾ ಇದ್ದಾರೆ. ಶುತ್ವ ಮತ್ವ ತಥಾ ಧ್ಯಾತ್ವ ಅಂತ ಶ್ರವಣ ಮಾಡಿ ನನ್ನ ಗುಣಗಳನ್ನು ಪ್ರೀತಿಯಿಂದ ಭಕ್ತಿಯಿಂದ ಶ್ರವಣ ಮಾಡಬೇಕು ತಾಯಿ. ಅದು ನನ್ನ ಭಕ್ತರ ಸಹವಾಸದಲ್ಲಿ ಸಿಗತ್ತೆ ಹೊರತು ಬೇರೆ ಎಲ್ಲಿಯೂ ಸಿಗೋದಿಲ್ಲ. ನನ್ನ ಗುಣಗಳು ಅಂತಂದರೆ ಸ್ವಾತಂತ್ರ್ಯಾದಿ ಸದ್ಗುಣಗಳು ಅಂತ. ಭಗವಂತ ಎಂಥವನು ಅಂದರೆ ಪಾರತಂತ್ರ್ಯಾದಿ ದೋಷಜ್ಞ ಸ್ವಾತಂತ್ರ್ಯಾದಿ ಗುಣೋರ್ಜಿತ ನಿರಪೇಕ್ಷ ನಿತ್ಯತೃಪ್ತ ಪೂರ್ಣಕಾಮ.
ಈ ಎಲ್ಲ ಗುಣಗಳನ್ನು ಒಂದೊಂದನ್ನೂ ವಿಚಾರ ಮಾಡಿದಾಗ ನಮ್ಮಿಂದ ಅವನಿಗೇನು ಆಗಬೇಕಾಗಿಲ್ಲ, ಅವನಿಂದಲೇ ಸಕಲ ಜಗತ್ತು ಆಶ್ರಯ ಪಡೆದಿದೆ, ಅವನಲ್ಲೇ ಇದೆ, ಅವನಿಂದಲೇ ಬದುಕಿದೆ ಅಂತ ಚಿಂತನೆ ಮಾಡಬೇಕು. ಈ ಸ್ವಾತಂತ್ರ್ಯ ಗುಣವನ್ನು ಚಿಂತನೆ ಮಾಡುವುದರಿಂದ ನಮಗೆ ಇರತಕ್ಕಂತಹ ಈ ಬಂಧ ಏನಿದೆ, ಸಂಸಾರ ಬಂಧ, ಅದು ಕಳಿಸಿಕೊಳ್ತದೆ. ಪರಮಾತ್ಮನನ್ನ ಗುಣಪೂರ್ಣ ಅಂತ ಚಿಂತನೆ ಮಾಡಿದರೆ ಏನು ಫಲ, ದೋಷ ದೂರ ಅಂತ ಚಿಂತನೆ ಮಾಡಿದರೆ ಏನು ಫಲ, ಒಂದೊಂದಕ್ಕೂ ಒಂದೊಂದು ಫಲವನ್ನು ಭಗವಂತ ಹೇಳಿದ್ದಾನೆ. ತಮ್ ಯಥಾ ಯಥೋಪಾಸತೆ ತಥೈವ ಭವತಿ, ಯಥಾ ಮಾಂ ಪ್ರಪದ್ಯಂತೆ ತಾಂ ಸತೈವ ಭಜಾಮಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದ್ರಿಂದ ಪರಮಾತ್ಮ ನಿರ್ಗುಣ ಅಂತ ಚಿಂತನೆ ಮಾಡಿದಾಗ, ನಿರ್ಗುಣ ಅಂದರೆ ಗುಣಹೀನ ಅಂತ ಚಿಂತನೆ ಮಾಡಬಾರ್ದು, ಪ್ರಾಕೃತ ಗುಣರಹಿತ ಅಂತ ಚಿಂತನೆ ಮಾಡಬೇಕು. ಅರೂಪ ಅಂತಂದರೆ ರೂಪವೇ ಇಲ್ಲ ಅಂತ ಚಿಂತನೆ ಮಾಡಬೇಡಿ, ಅಪ್ರಾಕೃತ ಅಂತ ಚಿಂತನೆ ಮಾಡಿ. ಈ ರೂಪಕ್ಕೆ ಕ್ಷಣ ಕ್ಷಣಕ್ಕೆ ವಿಕಾರ ಉಂಟು, ಪರಮಾತ್ಮನ ರೂಪಕ್ಕೆ ಯಾವ ಕ್ಷಣದಲ್ಲೂ ಶಶ್ವತೇಕ ಪ್ರಕಾರ, ಯಾವ ಕ್ಷಣದಲ್ಲೂ ಯಾವ ದೇಶದಲ್ಲೂ ಅವನಿಗೆ ವಿಕಾರ ಇಲ್ಲ. ಅವನ ರೂಪ ಕ್ರಿಯಾ ಯಾವುದಕ್ಕೆ ಶಕ್ತಿಗಾಗಲಿ ವ್ಯತ್ಯಾಸ ಇಲ್ಲ, ಅದಕ್ಕೆ ಶಶ್ವತೇಕ ಪ್ರಕಾರ ಅಂತ. ಗುಣಪೂರ್ಣ ಅಂತಂದರೆ ನಮ್ಮಲ್ಲಿ ಗುಣವನ್ನು ತುಂಬುತ್ತಾನೆ ಪರಮಾತ್ಮ, ಗುಣವಂತ ಅಂತ ಅನಿಸ್ತಾನೆ ಲೋಕದಲ್ಲಿ. ದೋಷ ದೂರ ಅಂತಂದರೆ ನಮ್ಮಲ್ಲಿರ್ತಕ್ಕಂತಹ ದೋಷವನ್ನು ದೂರ ಮಾಡಿ ಅನುಗ್ರಹ ಮಾಡ್ತಾನೆ. ದೋಷ ಹೋದಾಗ ಗುಣ ಪ್ರಕಾಶ ಆಗುತ್ತೆ. ಸೂರ್ಯನಿರಬಹುದು ಗಗನದಲ್ಲಿ, ಮೋಡ ಹೋದಾಗಲೇ ಸೂರ್ಯನ ಪ್ರಕಾಶ ನಮಗೆ ಗೋಚರವಾಗುವುದು. ಹಾಗೆ ಪ್ರಾರಬ್ಧ ಕರ್ಮಾನುಸಾರ ಪಾಪರಾಶಿಗಳು ನಮಗೆ ಅಡ್ಡ ಮಾಡಿದಾಗ ಜೀವನ ವ್ಯಕ್ತಿತ್ವ ಅನ್ನೋದು ಪ್ರಕಾಶಮಾನವಾಗಿದ್ದರೂ ಕೂಡ ಜೀವ ಸ್ವಪ್ರಕಾಶ ಅಂದರೆ ಪ್ರಕಾಶನಾಗೇ ಇದ್ದಾನೆ. ಆದರೂ ಕೂಡ ಅವನಿಗೆ ಒಂದು ಆವರಣ ಯಾವುದು, ಲಿಂಗದೇಹ, ಅನಿರುದ್ಧ ದೇಹ, ಪ್ರಾರಬ್ಧ ಕರ್ಮ ಇತ್ಯಾದಿ ಜೀವಾಚ್ಛಾದಿಕ ಪರಮಾಚ್ಛಾದಿಕ, ಈ ತ್ರಿಗುಣಾತ್ಮಕವಾದದ್ದು ಸತ್ವಗುಣ, ರಜೋಗುಣ, ತಮೋಗುಣ ಆವರಿಸಿಬಿಟ್ಟಿದೆ ಜೀವನನ್ನ. 26 ಕೋಟೆ ಒಳಗೆ ಇದ್ದಾನೆ ಜೀವ. ಮೇಲೆ ಈ ಸ್ಥೂಲ ದೇಹ ಕಾಣ್ತಾ ಇದೆ, ಮೇಲೆ ಚರ್ಮ ಕಾಣ್ತಾ ಇದೆ, ಒಳಗೆ ಇರ್ತಕ್ಕಂಥದ್ದು 25 ಕೋಟೆ. ಒಳಗಡೆ ಆ ವಜ್ರ ಇಟ್ಟಂತೆ 25 ಪೆಟ್ಟಿಗೆಗಳಲ್ಲಿ ಒಳಗೆ ಒಂದರೊಳಗೆ ಪೆಟ್ಟಿಗೆ ಹಾಕಿ ಸಣ್ಣ ಪೆಟ್ಟಿಗೆಯಲ್ಲಿ ವಜ್ರದ ಉಂಗುರ ಇಟ್ಟಿದ್ರೆ ಹಾಗೆ ಜೀವ ಒಳಗಡೆ ಇದ್ದಾನೆ. ಆ ಹೊರಗಡೆ 26 ಕೋಟೆಯಲ್ಲಿ 290,96,858 ಭಗವದ್ ರೂಪಗಳು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಶ್ರೀ ವಿಜಯದಾಸರು ಸುಳಾದಿಯಲ್ಲಿ ಅರ್ಪಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಒಳಗಿರತಕ್ಕಂತಹ ಪರಮಾತ್ಮನನ್ನು ನಾವು ಈ ಆವರಣಗಳೆಲ್ಲ ಹೋಗಬೇಕಾದ್ರೆ ಒಂದೊಂದೇ ಕಳಿಸ್ಕೋಬೇಕು, ಒಂದೇ ಸತಿ ಹೋಗೋದಿಲ್ಲ. ತುಂಬ ಹಳೇ ಪಾಚಿ ಕಟ್ಟಿದ್ದಾಗ ಕೆಲವು ದೇವಸ್ಥಾನಗಳಲ್ಲಿ ಕಂಬ ಎಣ್ಣೆ ದೀಪ ಹಚ್ಚುತ್ತಾರೆ. ಅದು ಎಷ್ಟು ವರ್ಷದ್ದೋ ಎಷ್ಟು ಯುಗದ್ದೋ ಗೊತ್ತಿಲ್ಲ, ಮುಟ್ಟಕ್ಕಾಗಲ್ಲ, ಅಂಟತ್ತೆ ಪಾಚಿ. ಅದನ್ನು ಶುದ್ಧ ಮಾಡಬೇಕಾದ್ರೆ ಒಂದು ದಿವಸಕ್ಕೆ ಶುದ್ಧಿ ಆಗಲ್ಲ. ಉಜ್ಜಿ ಅದನ್ನು ಆ ಕೊಳೆ ತೆಗಿಬೇಕು. ಹಾಗೆ ಕರ್ಮ ಅನ್ನೋದು ಅನುಭವಿಸಿಯೇ ಹೋಗಬೇಕು. ಕರ್ಮಕ್ಷಯ ಅನ್ನೋದು ಹೇಗೆ ಅಂತಂದರೆ ಸಂಪೂರ್ಣ ಕರ್ಮಕ್ಷಯ ಇಲ್ಲವೇ ಇಲ್ಲ, ಜೀವನಿಗೆ ಸಾಧ್ಯವೇ ಇಲ್ಲ. ಸತ್ಕರ್ಮವನ್ನು ಮಾಡಿ ಪರಮಾತ್ಮನ ಕಾರುಣ್ಯವನ್ನು ಪಡೆದರೆ, ಅವನ ಅನುಗ್ರಹಕ್ಕೆ ಪಾತ್ರರಾದರೆ, ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರೆ ದಯಾದಿಂದ ನಮ್ಮ ಸಾಧನ ನೋಡಿ ಅನುಗ್ರಹ ಮಾಡ್ತೇವೆ. ನಮ್ಮ ಸಾಧನದಿಂದ ನಾವು ಉದ್ಧಾರ ಆಗೋದಲ್ಲ, ನಮ್ಮ ಸಾಧನ ಒಂದು ಪರಮಾತ್ಮನ ಪ್ರೀತಿಗೆ ಕಾರಣ. ಅದು ಆಗಬೇಕು. ಆದಾಗ ದಯಾದಿಂದ ಅವನ ಕೃಪಾದಿಂದ ನೋಡಿದಾಗ ಸಂಚಿತ ಆಗಾಮಿ ನಾಶರಾಗಿ 1013 ವೈಷ್ಣವ ಜನ್ಮದಲ್ಲಿ ಅನ್ಯೂನ ಕರ್ಮ ಮಾಡಿದಾಗ 1010 ಜನ್ಮ, ಕಡೆಯ 3 ಜನ್ಮದಲ್ಲಿ ತ್ವಮೇವ ಸರ್ವಂ ಮಮ ದೇವ ಸರ್ವಂ ತ್ವಮೇವ ಲಕ್ಷ್ಮೀಶ ನದಾನೇ ತ್ವಾಮಿನಾಪರಂ, ನಿನ್ನನ್ನು ಬಿಟ್ಟು ನನಗೆ ಗೊತ್ತಿಲ್ಲ, ನೀನೇ ಸರ್ವಸ್ವ ನನಗೆ, ಇಹ ಪರಗತಿ ನೀನೇ ಇಂದಿರಾರಮಣ ಅಂತ ಹೇಳಿದಂತೆ ಬರೀ ಹೇಳೋದಲ್ಲ, ಅನುಷ್ಠಾನದ್ದು ಕೂಡ. ಪ್ರತಿಕ್ಷಣ ಹೇಗೆ ಪುರಂದರದಾಸರವರೆಲ್ಲ ಸಕಲ ಸೌಭಾಗ್ಯಗಳಿದ್ದದನ್ನು ತ್ಯಾಗ ಮಾಡಿ ನಿನ್ನ ಅನುಗ್ರಹವೇ ಮುಖ್ಯ, ಗುರು ಅನುಗ್ರಹವೇ ಮುಖ್ಯ ಅಂತ ಹೇಗೆ ಬಂದರು, ಆ ರೀತಿ ಶರಣಾಗತರಾದಾಗ ಪ್ರಾಪಂಚಿಕ ವ್ಯವಹಾರದಲ್ಲಿ ಆಸಕ್ತಿಯನ್ನು ಬಿಟ್ಟಾಗ ಇವನೇ ಗತಿ ಎಂದಾಗ, ಹಾಗಾದರೆ ಪ್ರಾಪಂಚಿಕ ವ್ಯವಹಾರ ಇಟ್ಕೊಂಡವರು ಉದ್ಧಾರ ಆಗಿದ್ದಾರಲ್ಲ, ಆ ರೀತಿ ಮನಸ್ಸನ್ನು ಸಮರ್ಪಣೆ ಮಾಡಬೇಕು. ಅಂಬರೀಷರಾಜರು ಮೊದಲಾದ ಮಹಾಭಾಗವತಮರೆಲ್ಲ ಪ್ರಹ್ಲಾದರಾಜರು ರಾಜ್ಯ ಪರಿಪಾಲನೆ ಮಾಡಿದ್ರು. ಒಂದು ಮನ್ವಂತರಗಳ ಕಾಲ ಪರಮಾತ್ಮ ಬಿಡಲೇ ಇಲ್ಲ ಅವರನ್ನ. ಹಾಗಾಗಿ ಅರ್ಪಣೆ ಮಾಡುವ ರೀತಿಯಲ್ಲಿ ಭಗವಂತನನ್ನು ಚಿಂತನೆ ಮಾಡಿದಾಗ ನಮಗೆ ಆ ಸಂಚಿತ ಆಗಾಮಿಗಳು 1013 ಅನ್ಯೂನ ವೈಷ್ಣವ ಜನ್ಮ ಅಂದರೆ ಮಾಡಿದಾಗ, ಅನ್ಯೂನ ಕರ್ಮ ಮಾಡಿದಾಗ
ನಿಯತ ಗುರುಗಳನ್ನು ಪರಮಾತ್ಮ ಕೊಡ್ತಾನೆ. ನಿಯತ ಗುರುಗಳು ಕೊಟ್ಟ ಮೇಲೆ ಅವರು ಈ ರೂಪವನ್ನು ಚಿಂತನೆ ಮಾಡು, ಈ ಮಂತ್ರವನ್ನು ಜಪ ಮಾಡು ಅಂತ ಅಪ್ಪಣೆ ಮಾಡ್ತಾರೆ. ಅದನ್ನು ಜಪ ಮಾಡಿ ಆ ಸ್ವಾಮಿಯನ್ನು ಹೃದಯ ಮಂಟಪದಲ್ಲಿ ಕೀರ್ತಿಸ್ವದೇಹ ಅಂತ ಹೃದಯಾವಕಾಶಿ ಪ್ರಾದೇಶ ಮಾತ್ರ ಪುರುಷಂ ವಸಂತಂ ಚತುರ್ಭುಜಂ ಕಂಜರಥಾಂಗ ಶಂಖ ಗದಾಧರಂ ಧಾರಣೆಯ ಸ್ಮರಂತಿ ಅಂತ ಚಿಂತನೆ ಮಾಡಿದಾಗ ದೇವರು ಅಪರೋಕ್ಷವನ್ನು ಕೊಡ್ತಾನೆ. ಅಪರೋಕ್ಷ ಅಂದ್ರೇನು? ನಾ ಪರೋಕ್ಷನ್ ಅಪರೋಕ್ಷನ್, ಪ್ರತ್ಯಕ್ಷವಾಗಿ ಹೃದಯ ಮಂಟಪದಲ್ಲಿ ನೋಡೋದು ಪರಮಾತ್ಮನ. ಎದುರು ನೋಡೋದು ಅಂದರೆ ಅಪರೋಕ್ಷ ಅಂತಾರೆ. ಆದರೆ ಅಪರೋಕ್ಷ ಅಂತಂದರೆ ದುರ್ಯೋಧನ ನೋಡ್ದ, ಅದು ಅಪರೋಕ್ಷ ಆಗಲಿಲ್ಲ, ಅವನು ಮೋಕ್ಷಕ್ಕೆ ಕಾರಣ ಆಗಲಿಲ್ಲ. ಎಷ್ಟೋ ಪಾಪಿಗಳೆಲ್ಲ ಪರಮಾತ್ಮನ ನೋಡಿದ್ದಾರೆ. ಕುಂತಿ ನೋಡಿದ್ದು ಬೇರೆ, ಪಾಂಡವರನ್ನು ನೋಡಿದ್ದು ಬೇರೆ, ಯಾವುದವರೆಲ್ಲ ಪರಮಾತ್ಮನ ನೋಡಿದ್ದಾರೆ. ಯಾಕೆ ಅವ್ರಿಗೆಲ್ಲ ಅಪರೋಕ್ಷ ಆಗಲಿಲ್ಲ ಅಂದರೆ ಹೃದಯ ಮಂಟಪದಲ್ಲಿ ಯಾರು ಪರಮಾತ್ಮನನ್ನು ನೋಡಿ ಇವನೇ ಸ್ವಾಮಿ ಎದುರಿಗಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಅದು ಶಾಸ್ತ್ರಜ್ಞಾನದಿಂದಲೇ ಬರ್ತಕ್ಕಂಥದ್ದು, ಗುರುದೇವತ ಅನುಗ್ರಹದಿಂದಲೇ ಬರ್ತಕ್ಕಂಥದ್ದು. ಆ ರೀತಿಯಾಗಿ ಚಿಂತನೆ ಮಾಡಬೇಕಮ್ಮ ತಾಯಿ. ಅದು ನನ್ನ ಭಕ್ತರ ಸಹವಾಸದಿಂದ ಬರ್ತದೆ. ಇಂತಹ ಗುಣವಂತನಾದ ಪರಮಾತ್ಮ ನಮ್ಮ ಅಂತರ್ಯಾಮಿಯಾಗಿದ್ದಾನೆ, ನಮ್ಮ ಸ್ವಾಮಿಯಾಗಿದ್ದಾನೆ. ಎನ್ನಪ್ಪ, ಎನ್ನಮ್ಮ, ಎನ್ನಣ್ಣ, ಎನ್ನಯ್ಯ ಅಂತಾರೆ ಜಗನ್ನಾಥರು. ಎಷ್ಟು ಪ್ರೀತಿ ಇದೆ! ಆ ಪ್ರೀತಿ ಇರಬೇಕು. ಎನ್ನಪ್ಪ, ಎನ್ನಮ್ಮ, ಎನ್ನಣ್ಣ, ಎನ್ನಯ್ಯ ಅಂತಾರೆ. ಅಂದರೆ ಆ ವಾತ್ಸಲ್ಯ ಬರಬೇಕು. ಇವನು ನನ್ನ ಸ್ವಾಮಿ, ಮತ್ ಸ್ವಾಮಿ, ನಿರಂತರ್ಯಾಮಿ, ಮತ್ಪ್ರೇರಕ, ಮನ್ಯಾಮಕ, ಸರ್ವಾವಸ್ಥಾ ಪ್ರೇರಕ, ಮುಕ್ತಾಂತ ನಿಯಾಮಕ, ಸರ್ವೇಷಾಂ ಪ್ರೇರಕಸ್ತುಮಿ, ಮುಕ್ತಾಂತ ನಿಯಾಮಕ ಅನ್ನೋ ಜ್ಞಾನ ಬರಬೇಕು. ನನ್ನಲ್ಲಿರ್ತಕ್ಕಂಥ ಪರಮಾತ್ಮನೇ ಎಲ್ಲ ಕಡೆ ಇದ್ದಾನೆ, ಸಾಕ್ಷಿಯಾಗಿದ್ದಾನೆ. ನನ್ನಲ್ಲಿರೋ ಸ್ವಾಮಿಯೇ ಎಲ್ಲ ಕಡೆ ಇದ್ದಾನೆ. ನಾನೇನು ಮಾತಾಡ್ತೀನೋ ಅದು ಅವ್ರಿಗೆ ಗೊತ್ತಾಗ್ತದೆ, ಅಲ್ಲಿರೋ ಪರಮಾತ್ಮನಿಗೆ ಗೊತ್ತಾಗ್ತಾ ಇದೆ. ಜೀವನಕ್ಕೆ ಗೊತ್ತಾಗದೇ ಇರಬಹುದು, ಪರಮಾತ್ಮನಿಗೆ ಗೊತ್ತಾಗ್ತಿದೆಯಲ್ಲ. ಎದುರಿಗೆ ಏನು ಮಾತಾಡೋಕ್ಕೆ ಶಕ್ತಿ ಇಲ್ಲ, ಅದು ಹಿಂದೆ ಮಾತಾಡೋದು ಪ್ರಯೋಜನ ಅಂತ ಚಿಂತನೆ ಮಾಡಬೇಕು. ಎದುರಿಗೆ ನಾವು ಮಾತಾಡದೇ ಇದ್ದಾಗ ಯಾಕೆ ಏನೋ ಅಂದ್ಕೊಂಡ್ಬಿಡ್ತಾರೆ ಅಂತ. ಸ್ವಾಮಿಯೇ ಸಾಕ್ಷಿ ಇದ್ದಾನಲ್ಲ, ತತ್ವಾಭಿಮಾನ ದೇವತೆಗಳು ಸಾಕ್ಷಿ ಇದ್ದಾರಲ್ಲ, ತತ್ವಾಭಿಮಾನ ದೇವತೆಗಳಿಗೆ ಗುರುವಾದ ವಾಯುದೇವರು ಸಾಕ್ಷಿ ಇದ್ದಾರಲ್ಲ. ನಮ್ಮಲ್ಲಿರ್ತಕ್ಕಂಥ ವಾಯುದೇವರೇ ಪರಮಾತ್ಮನೇ ತತ್ವಾಭಿಮಾನ ದೇವತೆಗಳು ಇನ್ನೊಬ್ಬ ದೇವತೆಗಳು ಇದ್ದಾರಲ್ಲ. ಈ ಜ್ಞಾನವನ್ನು ಹೊಂದಿದ್ದಾಗ ನಾನು ಸರ್ವತ್ರ ಸರ್ವಪ್ರೇರಕನಾಗಿದ್ದೀನಿ, ಸರ್ವಾಂತರ್ಯಾಮಿ ಆಗಿದ್ದೀನಿ. ಅದಕ್ಕೆ ತತ್ವ ಅಂತಂದರೆ ಯಾವುದು ಅಂದರೆ ವಿಷ್ಣು ತತ್ವವನ್ನು, ಬ್ರಹ್ಮತತ್ವವನ್ನು ತಿಳಿಯುತ್ತಾರೆ. ವದಂತಿ ತತ್ತತ್ವವಿಧ ತತ್ವಮೇ ಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಶಬ್ದತೆ. ಈ ಮೂರು ಶಬ್ದಗಳಿಂದ ಬ್ರಹ್ಮ, ಆತ್ಮ, ಭಗವಂತ, ಆತ್ಮ ಅಂತ ಅಂದರೆ ವದಂತಿ ತತ್ತತ್ವವಿಧ ತತ್ವಮೇ ಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ, ಪರಮಾತ್ಮ, ಬ್ರಹ್ಮ, ಪರಮಾತ್ಮ, ಭಗವಂತ, ಈ ಮೂರು ಶಬ್ದಗಳು ಒಬ್ಬನಿಗೆ ಹೇಳ್ತಕ್ಕಂಥದ್ದು. ಬ್ರಹ್ಮ ಅಂದ್ರೆ ಏನು? ಅನಂತ ಕಲ್ಯಾಣ ಗುಣಗಳು ಉಳ್ಳವನು ಅಂತ. ಬೃಹಂತ್ಯಸ್ಮಿನ್ ಗುಣ ಅಂತ, ಬೃಹಂತೋಷ್ಯಸ್ಮಿನ್ ಗುಣ ಅಂತ. ಪರಮಾತ್ಮ ಅಂತಂದ್ರೆ ಏನು? ಸರ್ವಾಂತರ್ಯಾಮಿ, ಸರ್ವ ನಿಯಾಮಕತ್ವ. ಸರ್ವಾಂತರ್ಯಾಮಿತ್ವೇನ ನಿಯಾಮಕತ್ವ ಇರೋದು ಸರ್ವರಲ್ಲಿ. ರಮಾಬ್ರಹ್ಮಾದಿ ದೇವತೆಗಳನ್ನು ಹೇಳಿದ್ರು. ಜಡಚೇತನಗಳಲ್ಲಿ ನಿಯಾಮಕತ್ವವನ್ನು ಹೊಂದಿರತಕ್ಕಂತಹ ಪರಮಾತ್ಮ. ಇದು ಪರಮಾತ್ಮ ಅಂತ ಶಬ್ದಕ್ಕೆ ಎಲ್ಲರೂ ಪರಮಾತ್ಮ ಅಂತ ಅಂದ್ಬಿಡ್ತಾರೆ. ಪರಮಾತ್ಮ ಒಬ್ಬನೇ. ಅದಕ್ಕೆ ಬಂದು ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಶಬ್ದತೆ. ಭಗವಾನ್ ಅಂತಂದ್ರೆ ಏನು? ಭಗವಾನ್ ತೀರ್ಥಮುನಿ, ಭಗವಾನ್ ಶಂಕರ, ಎಷ್ಟೋ ಹೇಳ್ತಾರೆ. ಭಗವತ್ ಶಬ್ದ ಹೇಳ್ತಾರಲ್ಲ, ಭಗವತಿ ಮಹಾಲಕ್ಷ್ಮಿ, ಅದು ಉಪಲಕ್ಷಣೆಯ ಬಂದಿರತಕ್ಕಂಥದ್ದು. ಉಪಚರಿತ ಭಗವತ್ ಶಬ್ದ. ಪರಮಾತ್ಮನಲ್ಲಿ ಹೇಗಿದೆಯೋ ಹಾಗಿಲ್ಲ. ಪರಮಾತ್ಮನಲ್ಲಿ ಅನಾದಿ ನಿತ್ಯವಾದ ಸ್ವಾತಂತ್ರ್ಯನ ಸ್ವಾಭಾವಿಕವಾಗಿರ್ತಕ್ಕಂತಹ ಭಗವತ್ ಶಬ್ದ. ಭಗವಂತ ಅಂತಂದ್ರೆ ಷಡ್ಗುಣೈಶ್ವರ್ಯ ಸಂಪನ್ನ ಅಂತ. ಐಶ್ವರ್ಯಸ್ಯ ಸಮಗ್ರಸ್ಯ ಧೈರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯ ಯೋಗಶ್ಚೈವ ಷಣ್ಣಾಂ ಭಗ ಇತಿ ಯದಿತಃ ಅಂತ ಷಡ್ಗುಣೈಶ್ವರ್ಯವಂತನಾದವನು ಪರಮಾತ್ಮ. ಅವನಿಂದ ಬಂದಿದ್ದು ಉಪಚರಿತ ಸರ್ವಜ್ಞತ್ವ. ಸರ್ವಜ್ಞರು ಶ್ರೀಮದಾಚಾರ್ಯರು ಅಂತಾರೆ, ಸರ್ವಜ್ಞರು ಶಂಕರರು ಅಂತಾರೆ. ಆ ಸರ್ವಜ್ಞತ್ವ ರಮಾದೇವಿ ಸರ್ವಜ್ಞರು ಅಂತಾರೆ. ಯಾಕೆಂದ್ರೆ ಬ್ರಹ್ಮಣ್ಯ ಸೂತ್ರದಲ್ಲಿ ಕಾಮಯೇತಂತಂ ಉಗ್ರಂಗೃಮೋಹಿತಂ ಬ್ರಹ್ಮಾನಂತಂ ಶುಂತಂ ಸುಮೇಧಾಂ. ರಮಾ ಬ್ರಹ್ಮಾದಿ ದೇವತೆಗಳಿಗೆಲ್ಲ ನಾನು ಕೊಡ್ತೇನೆ, ಏನು ಅವರವರಿಗೆ ಯೋಗ್ಯವಾದ ಪದವಿಗಳನ್ನು ಕೊಡ್ತೇನೆ ಅಂತ ರಮಾದೇವಿ ಹೇಳ್ತಾ ಇದ್ದಾರೆ. ವೇದ ಮಂತ್ರ ಇದೆ. ಬ್ರಹ್ಮದೇವರಿಗೆ ಯಾವ ಪದವಿ ಬೇಕೋ ಅದು ಕೊಡ್ತೇನೆ, ಜ್ಞಾನ ಕೊಡ್ತೇನೆ, ಐಶ್ವರ್ಯ ಕೊಡ್ತೇನೆ. ರುದ್ರದೇವರಿಗೆ ಏನು ಕೊಡಬೇಕು ಅದನ್ನು ಕೊಡ್ತೇನೆ ಅಂದರೆ ರಮಾದೇವಿಯೇ ದೊಡ್ಡವಳ ಅಂತಂದರೆ ಮಮ ಯೋಧ ಸ್ವ ಅಂತ ಸಮುದ್ರೆ. ನನಗೆ ಈ ಭಾಗ್ಯ ಕೊಟ್ಟವನು ಅಜಿತ ನಾಮಕ ಪರಮಾತ್ಮ. ಅದನ್ನೇ ಈ ವೇದ ಮಂತ್ರವನ್ನೇ ಶ್ರೀಮದ್ ಆಚಾರ್ಯರು ಸುಲಭವಾಗಿ ತೋರಿಸ್ಕೊಡ್ತಿದ್ದಾರೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಸ್ಯಾಹ ಅಪಾಂಗಲವ ಮಾತೃತ ಊರ್ಜಿತ ಸಾ ಶ್ರೀ ಯತ್ ಕಟಾಕ್ಷ ಬಲವತಿ. ಯಾವ ರಮಾ ಬ್ರಹ್ಮಾದಿ ದೇವತೆಗಳು ಕೂಡ ಪರಮಾತ್ಮನ ಕುಡಿನೋಟದಿಂದ ಆ ಭಾಗ್ಯವನ್ನು ಪಡೆದಿದ್ದಾರೆ. ಅಂತಹ ಸರ್ವೋತ್ತಮನಾದವನು ನನ್ನ ಪತಿ ಅಂತ ಲಕ್ಷ್ಮೀದೇವಿ ಹೇಳ್ಕೊಟ್ಟಿದ್ದಾರೆ. ಅಂದ ಮೇಲೆ ರಮಾ ಬ್ರಹ್ಮಾದಿ ದೇವತೆಗಳಿಗೂ ಇರತಕ್ಕಂತಹ
ಪಾರತಂತ್ರ್ಯ ಪರಮಾತ್ಮನಲ್ಲಿ ಇಲ್ಲ. ಇದು ಈ ಗುಣಗಳನ್ನು ಚಿಂತನೆ ಮಾಡಬೇಕು ತಾಯಿ. ಮಗ್ಗುಣ ಶ್ರುತ ಮಾತ್ರೇಣ ಮೈ ಸರ್ವಗುಣಾಶ್ರಯೇ ಮನೋಗತಿ ವಿಚ್ಛನ್ನ ಯಥಾ ಗಂಗಾಂಬಸೋಂ ಬುಧವು. ನನ್ನ ಗುಣಗಳ ಮಹಿಮೆಯನ್ನು ಕೇಳಿದ ತಕ್ಷಣ ನನ್ನ ಭಕ್ತರ ಮನಸ್ಸು ಅರಳುಬಿಡುತ್ತಂತೆ. ಸೂರ್ಯೋದಯವಾದರೆ ಹಾಗೆ ಕಮಲಪತ್ರಗಳು ಅರಳುತ್ತೋ ಹಾಗೆ ಸಂತೋಷವಾಗಿ ಕುಣಿದಾಡ್ತಾರಂತೆ. ಅಂತಹ ಭಾಗವತೋತ್ತಮರ ಸಹವಾಸ ಮಾಡುವುದು. ಮತ್ತೆ ನನ್ನ ಪೂಜಾ, ನನ್ನ ಸ್ಮರಣೆ, ನನ್ನ ಭಕ್ತರ ಸಹವಾಸ ಅಂದರೆ ಮಹಾಪುಣ್ಯ, ಪ್ರೀತಿ ಅಂತ ಅವರಿಗೆ. ಅವ್ರು ಹೇಗಿರ್ತಾರೆ ಅಂತಂದರೆ ಮಹತಾಂ ಬಹುಮಾನೇನ ಹೀನಾನಾಂ ಅನುಕಂಪಯ. ಯಾವ ಶ್ರೀ ಪ್ರಹ್ಲಾದರಾದರಲ್ಲಿ ಶ್ರೀ ನಾರದರೇನು ಮುಂದೆ ಸಪ್ತಮಸ್ಕಂದಲ್ಲಿ ಹೇಳ್ತಾರೋ ಆ ಗುಣಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಇಲ್ಲಿ. ಮೈತ್ರಿಯ ಸೇವಾತ್ಮತುಲ್ಯೇಶು ಯಮೇನ ನಿಯಮೇನ ಚ. ದೊಡ್ಡವರು ಕಂಡ್ರೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರಂತೆ. ಇದನ್ನು ಪ್ರಹ್ಲಾದರಾದರು ಮಾಡಿ ತೋರಿಸಿದ್ದಾರೆ. ಅಜಗರ ಬ್ರಾಹ್ಮಣರು ಮಲಗಿದ್ದಾಗ ಕಾವೇರಿ ತೀರದಲ್ಲಿ ನೋಡಿದ್ರಂತೆ. ಸಂಚಾರತ್ವೇನ ಹೋಗಿದ್ದಾರೆ ಪ್ರಹ್ಲಾದರಾಯರು, ಮಲ್ಕೊಂಡಿದ್ದಾರೆ. ಅಜಗರ ಬ್ರಾಹ್ಮಣರು, ಅಜಗರ ಅಂದರೆ ಹೆಬ್ಬಾವು, ಅದು ತಿಂಗಳುಗಟ್ಟಲೆ ಉಪವಾಸ ಇರುತ್ತೆ. ಆಹಾರ ಸಿಗುವ ತನಕ ಅದು ಮತ್ತೆ ಪ್ರಯತ್ನ ಪಡೋದಿಲ್ಲ, ಸಿಗಬೇಕು, ತನ್ನ ಹತ್ರ ಬರಬೇಕು. ಆ ರೀತಿ ತಿಂದ ಮೇಲೆ ಅಲ್ಲಾಡೋದಿಲ್ಲ, ಮಲಗಿಬಿಟ್ಟಿರುತ್ತೆ ತಿಂಗಳುಗಟ್ಟಲೆ. ಹಾಗೆ ಮಲಗಿದ್ದಾರೆ. ನೋಡಿದಂತೆ ಪ್ರಹ್ಲಾದರಾಜರು ಅಪರೋಕ್ಷ ಜ್ಞಾನಿಗಳು, ಬ್ರಹ್ಮಾಂಡದಲ್ಲಿ ಆಗತಕ್ಕಂಥ ಸಕಲ ವ್ಯಾಪಾರವನ್ನು ಬಲ್ಲವರು ಶ್ರೀ ಪ್ರಹ್ಲಾದರಾಜರು, ಶ್ರೀ ವ್ಯಾಸರಾಜರು, ಶ್ರೀ ರಾಯರು, ಸಾಮಾನ್ಯ ಅಲ್ಲ. ಅಂತಹ ಭಾಗವತೋತ್ತಮರು ನೋಡಿದ್ರಂತೆ. ಹೋಗಿ ತಮ್ಮ ಹತ್ರ ಮಾತಾಡುವ ಅವ್ರಿಗೆ ಮೌನ ಬರುತ್ತೆ. ಜ್ಞಾನಿಗಳು ಅಂತ ಗೊತ್ತಾಯ್ತಲ್ಲ, ನೋಡಿದ ತಕ್ಷಣ ಹೋಗಿ ನಮಸ್ಕಾರ ಮಾಡಿದ್ರಂತೆ, ಕೈ ಮುಗಿದ್ರಂತೆ. ತಮ್ಮ ಹತ್ರ ಸಂಭಾಷಣೆ ಮಾಡಬಹುದಾ ಅಂದಾಗ, ನಿನ್ನಂತಹ ಭಾಗವತೋತ್ತಮ ಹತ್ರ ಜೊತೆ ಮಾತಾಡಿದೆ, ಯಾರ ಹತ್ರ ಮಾತಾಡ್ಲಪ್ಪ ನಾನು ಅಂತ ಹೇಳಿ ಆ ಭಾಗವತೋತ್ತಮರು ಮಲಗಿದ್ರಲ್ಲ ಅವರ ಪಾದಕ್ಕೆ ಇವರ ತಲೆಯನ್ನು ಸ್ಪರ್ಶ ಮಾಡಿದ್ರಂತೆ ಪ್ರಹ್ಲಾದರಾಜರು. ಇನ್ನೆಂತಹ ಭಾಗವತೋತ್ತಮರು, ಇನ್ನೆಂತಹ ಭಗವದ್ಭಕ್ತಿ. ಅದಕ್ಕೆ ಮಹತಾಂ ಬಹುಮಾನೇನ. ನನ್ನ ಭಕ್ತರು ಹೇಗಿರ್ತಾರೆ ಅಂತಂದ್ರೆ, ದೊಡ್ಡವರು ಸಿಕ್ಕಿದ್ರೆ ಯಾವ ದೇಹಾಭಿಮಾನವಿಲ್ಲದೆ ಶುದ್ಧಾತ್ಮರಾಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರಂತೆ. ಮಹತ್ವ ಜ್ಞಾನ ತಿಳಿದು ಮಾಡಬೇಕು. ನಾವಿಜ್ಞಾತ ಸ್ವರೂಪಸ್ಥೆ ವಂದನಂ. ಸ್ವರೂಪ ಜ್ಞಾನ ಇಲ್ಲದೆ ಕಂಡುಕೊಂಡವರಿಗೆ ನಮಸ್ಕಾರ ಮಾಡಬಾರ್ದು. ಒಂದು ಸಾಮಾನ್ಯ ಭಕ್ತಿ ಬೇರೆ, ಕೈ ಮುಗಿಯೋದು ಬೇರೆ, ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ ತಿಳಿಯೋದು ಬೇರೆ. ಆದರೆ ಶುದ್ಧವಾದ ಭಕ್ತಿ ಮಾಡಬೇಕಾದ್ರೆ ಮಹಾತ್ಮ ಜ್ಞಾನ ತಿಳ್ಕೊಂಡೇ ಅವರಿಗೆ ನಮಸ್ಕಾರ ಮಾಡಬೇಕು, ಗೌರವ ಮಾಡಬೇಕು, ಪ್ರೀತಿ ಮಾಡಬೇಕು. ಯಾವ ಮಹಾತ್ಮ ಜ್ಞಾನಾಧಿಕ್ಯ ಸದಾಚಾರ ಸಂಪನ್ನತ್ವ, ಅದು ನೋಡ್ತಾ ಹೋಗ್ಬೇಕು. ಸುಮ್ಮನೆ ಹೇಗೆ ಅಂದರೆ, ಈ ನೀನು ಎಷ್ಟೇ ಶುದ್ಧವಾದ ಹಾಲದ್ದು ಪಾತ್ರೆಯಲ್ಲಿ ದಾನ ಹಾಕಬೇಕಾದ್ರೆ ಪಾತ್ರೆ ಶುದ್ಧ ಇಲ್ಲ ಅಂತಂದ್ರೆ ವ್ಯರ್ಥ, ಆಗೂ ವ್ಯರ್ಥ, ನಿಮ್ಮ ಸಂಕಲ್ಪವೂ ವ್ಯರ್ಥ ಆಗಿಬಿಡುತ್ತೆ. ಹಾಗೆ ದಾನ ದೀಯತೆ ಅನುಪಕಾರಣೆ ದೇಶೇ ಪಾತ್ರೇಚ ಕಾಲೇಚ ದೇಶೇ ಕಾಲೇಚ ಪಾತ್ರೇಚ ತದ್ದಾನಂ ಸಾತ್ವಿಕಂ ಸೂಕ್ತಂ ಅಂತ. ದಾನದಲ್ಲೂ ಕೂಡ ಸಾತ್ವಿಕ ತಾಮಸ, ರಾಜಸ ತಾಮಸ ಅಂತ ಮೂರು ವಿಧ ಅಂತ ಪರಮಾತ್ಮ ಹೇಳ್ತಿದ್ದಾನೆ. ಹಾಗೆ ಯಾರನ್ನ ನೋಡಿ ನಮಸ್ಕಾರ ಮಾಡಬೇಕು, ಯಾರಿಗೆ ಗೌರವ ಮಾಡಬೇಕು, ಅದು ಚಾತುರ್ಮಾಸ ಮಹಿಮೆಯಲ್ಲಿ ವರಾಹದೇವರು ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಮಹತಾಂ ಬಹುಮಾನೇನ. ಒಂದು ಹೊರಗಿನ ಒಂದು ಆಚರಣೆ ಗೊತ್ತಾಗುತ್ತೆ. ಕಂಡ ತಕ್ಷಣ ಕೈ ಮುಗಿಬೇಕು, ಬದ್ಧಾಂಜಲಿ. ಒಂದು ಕೈಯಲ್ಲಿ ಮಾಡಿದ್ರೆ ಆ ಕೈಯನ್ನು ಕತ್ತರಿಸಬೇಕು ಅಂತಾನೆ ಕೃಷ್ಣ. ಒಂದು ಕೈಯಲ್ಲಿ ಯಾರಿಗೂ ನಮಸ್ಕಾರ ಮಾಡಬಾರ್ದು. ಅದು ದಶಮಸ್ಕಂದದಲ್ಲಿ ಗೋಪಿಕಾಸ್ತ್ರೀಯರ ವಿಚಾರದಲ್ಲಿ ಮಾತು ಹೇಳ್ತಾ ಇದ್ದಾನೆ. ಮಹತಾಂ ಬಹುಮಾನೇನ. ಮತ್ತೆ ಹೀನಾನಾಂ ಅನುಕಂಪಯ. ಅವರಿಂದ ಕಡಿಮೆಯಾದ ಭಕ್ತರು ಕಂಡ್ರೆ ಅನುಕಂಪ ಮಾಡ್ತಾರಂತೆ. ಮಹಾನುಭಾವರ ಹತ್ರ ಕರೆದು ಪ್ರೀತಿಯಿಂದ ಮಾತಾಡಿಸಿ ಅನುಗ್ರಹ ಮಾಡ್ತಾರಂತೆ. ಜ್ಞಾನಿಗಳ ಒಂದು ಮಹತ್ವ. ಮೈತ್ರಾಚೇವಾತ್ಮತುಲ್ಯೇಷು. ಸಮಾನರಿಂದ ಕಂಡ್ರೆ ಪ್ರೀತಿಯಿಂದ ಸಖ್ಯಗೊಳಿಸ್ತಾರಂತೆ. ಇದು ನನ್ನ ಭಕ್ತರ ಸಹವಾಸ ಒಂದು ಗುಣ. ಆದ್ದರಿಂದ ಆಧ್ಯಾತ್ಮಿಕ ಸುನಾಂಗಾಂ ಸಂಕೀರ್ತನಾರ್ಚನೆ. ಸದಾಕಾಲ ನನ್ನ ವಿಷಯವನ್ನೇ ಚಿಂತನೆ ಮಾಡಿ ಧನ್ಯರಾಗತಕ್ಕಂತಹ ಭಾಗವತೋತ್ತಮರ ಸಹವಾಸದಲ್ಲೇ ಇರಬೇಕು ತಾಯಿ. ಈ ಸಂಸಾರ ಸಮುದ್ರವನ್ನು ದಾಟಬೇಕು ಅಂತ ಯಾರು ಅಪೇಕ್ಷೆ ಪಡ್ತಾರೆ, ಈ ಸಂಸಾರದ ಬಂಧ ನಮಗೆ ಆಗಬಾರದು ಅಂತ ಯಾರು ಅಪೇಕ್ಷೆ ಪಡ್ತಾರೆ, ನನ್ನ ಸ್ಮರಣೆ ಮಾಡಿಕೊಂಡಿರಬೇಕು ಅಂಥವರು ನನ್ನ ಭಕ್ತರು ಅಂತ ಹೇಳ್ತಾ, ಇಂತಹ ಸಾಧನವನ್ನು ಮಾಡಿದಾಗ ಯುಕ್ತ ನಿತ್ಯಾನಿತ್ಯ ವಿವೇಕ ಜ್ಞಾನ ಬಂದಾಗ ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಸುಖ, ಯಾವುದು ದುಃಖ ಅನ್ನೋ ಜ್ಞಾನ ಬರ್ತದೆ. ಹಾಗಾಗಿ ಜೀವನಿಗೆ ಯಾವಾಗಲೂ ಸುಖ ಇಲ್ಲ, ಎಲ್ಲೋ ಒಂದು ಬಿಂದು ಮಾತ್ರ ಸುಖ. ಮಿಕ್ಕೆಲ್ಲ ಕಾಲದಲ್ಲೂ ದುಃಖವನ್ನೇ ಅನುಭವಿಸ್ತಾನೆ. ಆದರೂ ನನ್ನ ಬಂಧಕ ಶಕ್ತಿಯಿಂದ ಎಲ್ಲ ಮರೆತು ಬಿಡ್ತಾನೆ. ಅವನು ಹೇಳ್ಕೊಡ್ತಾನೆ, ನನ್ನ ಬಂಧಕ ಶಕ್ತಿ ಇದೆಯಲ್ಲ, ನಿನ್ನ ಬಂಧಕ ಶಕ್ತಿಗೆ ನಮೋ ನಮಃ ಅಂತಾರೆ.
ಆ ಬಂಧಕ ಶಕ್ತಿ ಹಾಗೆ ಮಮ ಮಾಯ ದುರತ್ಯಯ, ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅದು ಗೆಲ್ತಾರೆ ಯಾವಾಗ ಈ ಸತತ ನನ್ನ ಸ್ಮರಣೆಯಿಂದಲೇ ಈ ನನ್ನ ಮಾಯವನ್ನು ಶೈವಲಿ ಎಂಬತಕ್ಕಂಥ ಮಾಯ ಜೀವನದಲ್ಲಿ ಆವರಿಸ್ಬಿಡ್ತೇವೆ. ಭಕ್ತಿಯಿಂದ ಕೇಳ್ತಾ ಇದ್ದೀರಿ, ಇದಾದ ತಕ್ಷಣವೇ ಲೋಕ ವ್ಯವಹಾರಕ್ಕೆ ಮನಸ್ಸು ಹೋಗುತ್ತೆ. ಹೋಗೋ ಕಾಲಕ್ಕೆ ಇದು ಸಾಧ್ಯವ, ಇದು ಸರಿಯಾ, ಇದು ತಪ್ಪ, ಅದನ್ನು ಚಿಂತನೆ ಮಾಡೋದು ವಿವೇಕ ಜ್ಞಾನ ಹೊರಟೋಗುತ್ತೆ. ಯಾಕೆ ಅಂತಂದರೆ ಆ ಭಗವಂತನ ಮಾಯಾಜಾಲ ಎಲ್ಲರಿಂದ ಆವರಿಸ್ಬಿಡ್ತದೆ. ಅದು ಒಬ್ಬರಿಬ್ಬರದ್ದಲ್ಲ. ಅದಕ್ಕೆ ಸತತ ನಾಮ್ನಾ ಮಹಾಭೋಗ ಹಾನಿ ತೇನ ದೇಹ ದೋಷಿ ಸದಾಕಾಲ ಹರಿಸ್ಮರಣೆ ಮಾಡಬೇಕು. ಯಾಕೆ ಅಂತಂದರೆ ಕ್ಷಣದಲ್ಲಿ ನಮಗೆ ಈ ಧೂಳು ಹಾಗೆ ನಮ್ಮ ಬಟ್ಟೆ ಮೇಲೆ ಕೂಡುತ್ತೋ ಹಾಗೆ ಕರ್ಮಗಳು ನಮ್ಮನ್ನು ಅಂಟಿಸ್ಕೊಂಡು ಬರ್ತಾ ಇರ್ತದೆ. ಅದನ್ನು ಪ್ರತಿನಿತ್ಯ ಶುದ್ಧ ಮಾಡ್ಕೋಬೇಕು. ಒಂದು ದಿವಸ ಅಲ್ಲ, ಸಕೃತ ಅಲ್ಲ, ಅಸಕೃತ ಸರ್ವಕಾಲದಲ್ಲಿ ಅದನ್ನು ಶುದ್ಧ ಮಾಡ್ಕೋತಾ ಇರಬೇಕು. ಜೀವನಿಗೆ ಯಾವ ಸುಖವೂ ಇಲ್ಲ ಅಮ್ಮ. ಸದಾಕಾಲ ಕರ್ಮಾನುಸಾರ ಬೇಡದ ಕರ್ಮಗಳನ್ನು ಮಾಡಿ 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 ಕಟ್ಟಿಕೊಂಡು ಇಹದಲ್ಲೂ ಸುಖ ಇಲ್ಲ, ಪರದಲ್ಲೂ ಸುಖ ಇಲ್ಲ. ಅನೇಕ ನರಕಾದಿಗಳನ್ನು ಅನುಭವಿಸಿ ಬಹಳ ದುಃಖಪಟ್ಟು ದೇವತೆಗಳನ್ನೆಲ್ಲ ಪ್ರಾರ್ಥನೆ ಮಾಡ್ತಾನೆ, ಜ್ಞಾನ ಕೊಡ್ತಾನೆ ಪರಮಾತ್ಮ, ಪ್ರಾರ್ಥನೆ ಮಾಡ್ತಾನೆ, ಮತ್ತೆ ಜನ್ಮವನ್ನು ಒಳ್ಳೊಳ್ಳೆ ಜನ್ಮವನ್ನು ಹೊಂದುತ್ತಾನೆ, ಮತ್ತೆ ಪಾಪವನ್ನು ಮಾಡ್ತಾನೆ, ಮತ್ತೆ ನರಕಕ್ಕೆ ಹೋಗ್ತಾನೆ, ಮತ್ತೆ ಇಲ್ಲಿ ಅನುಭವಿಸ್ತಾ ಇರ್ತಾನೆ. ಇಂತಹ ಒಂದು ದುಷ್ಟ ಸ್ವಭಾವ ಜೀವನದಾಗ್ಬಿಟ್ಟಿದೆ. ಕರ್ಮಣ ದೇವತಂತ್ರೇಣ ಜಂತುರ ದೇಹೋಪತ್ತೆಯೇ ನಾನಾ ನರಕಗಳನ್ನು ಅನುಭವಿಸ್ತಾನೆ. ಹಾಗಾಗಿ ಇಲ್ಲೇ ಇದೆ ಸ್ವರ್ಗ, ಇಲ್ಲೇ ನರಕ, ಅಂದರೆ ಅತ್ರೈವ ನರಕ ಸ್ವರ್ಗ ಇದು ಮಾತ್ರ ಪ್ರತ್ಯಕ್ಷತೆ. ಯಾವ ಯಾವ ದುಃಖಗಳನ್ನು ಅಲ್ಲಿ ಅನುಭವಿಸ್ತೇವೋ ಅದು ಇಲ್ಲೂ ಅನುಭವಿಸ್ತೇವೆ. ಕ್ಷಣದಲ್ಲಿ ಗೊತ್ತೇ ಅಂತ ಬರ್ತದೆ. ಅದಕ್ಕೆ ಯಥಾ ದುಃಖಂ ಮಯತ್ನತಃ. ದುಃಖ ಯಾರು ಬರುತ್ತೆ ಅಂದರೆ ಪ್ರಯತ್ನ ಪಡದೇ ಬರ್ತದೆ. ಹಾಗೆ ನಮಗೆ ಗೊತ್ತಿಲ್ಲದೆ ಪ್ರಾಚೀನ ಕರ್ಮಗಳು ನಮ್ಮನ್ನು ಸಂಕಟಪಡಿಸ್ತದೆ. ಆ ಜೀವ ಆದರೂ ಕೂಡ ಅಷ್ಟೇ ದುಃಖಪಟ್ಟರು ಕೂಡ ಒಂದೇ ಒಂದು ಕ್ಷಣ ಸುಖ ಕೊಟ್ಟುಬಿಟ್ರೆ ಅದೆಲ್ಲವನ್ನು ಮರೆತು ಬಿಡ್ತಾನೆ. ತಿರ್ಗಾ ನಾನು ಏನು ಮಾಡಬೇಕು ಅನ್ನೋದು ಮರಿತಾನೆ. ಇದೇ ಜೀವನದ ಸ್ವಭಾವ ಆಗಿಬಿಟ್ಟಿದೆ. ಏವಂ ಕುಟುಂಬ ಬಿಭ್ರಾಣ ಉದರಂಬರೆಯವ ವಿಸರ್ಜೇವ ವಯಂ ಪ್ರಯತ್ಯ ಭುಂಕ್ತೆ ತತ್ಫಲಮೀದೃಶಂ. ಈ ಸುಖ ಸಂಸಾರದಲ್ಲಿ ಆಸಕ್ತನಾಗಿ ಯಾವ ತನ್ನ ಉದ್ಧಾರವನ್ನು ಮಾಡ್ಕೋಬೇಕೋ ಆ ಮಾರ್ಗವನ್ನು ಬಿಟ್ಟು ಬಿಡ್ತಾನೆ. ಯಾವುದು ಸುಖದಾಯಕವೋ ಶಾಶ್ವತ ಸುಖದಾಯಕವೋ ಅದನ್ನು ಬಿಡ್ತಾನೆ. ಕ್ಷಣಿಕವಾದ ವಿಚಾರಗಳಲ್ಲಿ ಮನಸ್ಸು ಬಹಳವಾಗಿ ಕೊಡ್ತಾನೆ, ಬದ್ಧನಾಗುತ್ತಾನೆ. ಅದನ್ನು ಸಪ್ತಮಸ್ಕಂದದಲ್ಲಿ ಮಹಾಭಾಗರು ಶ್ರೀ ಪ್ರಹ್ಲಾದರಾಜರು ಜೀವನ ವಿಚಾರವನ್ನು ವರ್ಣನೆ ಮಾಡಿದ್ದಾರೆ. ಇಲ್ಲಿ ಪರಮಾತ್ಮ ತಾಯಿಗೆ ಹೇಳ್ತಾ ಇದ್ದಾನೆ, ಈ ರೀತಿಯಾಗಿ ನಾನಾ ನರಕಗಳನ್ನು ಅನುಭವಿಸಿ ಮತ್ತೆ ಹುಟ್ಟುತ್ತಾನೆ. ತಾಯಿಯ ಗರ್ಭದಲ್ಲಿ ಹುಟ್ಟೋ ಕಾಲಕ್ಕೆ ಒಂದು ದಿವಸದಿಂದ ಆ ಜೀವನ ವ್ಯಾಪಾರವನ್ನು ಶ್ರೀ ಕೃಷ್ಣ ಪರಮಾತ್ಮ ವರ್ಣನೆ ಮಾಡ್ತಾ ಇದ್ದಾನೆ. ಒಂದು ತಿಂಗಳಿಗೆ ತಲೆ ಮತ್ತೆ ಎರಡು ಬಾಹುಗಳು ಒಂದೊಂದೇ ಅಂಗಗಳು ಬೆಳೆಯಕ್ಕೆ ಶುರು ಆಗುತ್ತಾ ಇದೆ. ನಖೋ ರೋಮಸ್ತಿ ಚರ್ಮಾಣಿ ಲಿಂಗಚ್ಛಿದ್ರೋಸ್ತ್ರಿಭಿ ಚತುರ್ಭಿ ಧಾತುವಸ್ಸಪ್ತ ಪಂಚಮೇ ಕ್ಷುತ್ರ ಹಸುವು ಬಾಯಾರಿಕೆಲ್ಲ ಶುರು ಆಗುತ್ತೆ. ಈ ರೀತಿಯಾಗಿ 1 2 3 ತಿಂಗಳು 5 ತಿಂಗಳು ಆದಮೇಲೆ 7ನೇ ತಿಂಗಳಲ್ಲಿ ಪರಮಾತ್ಮ ತನ್ನ ಜೀವನಿಗೆ ತನ್ನ ಹಿಂದಿನ ಜನ್ಮದ 100 ಜನ್ಮದ ಜ್ಞಾಪಕ ಶಕ್ತಿಯನ್ನು ಕೊಡ್ತಾನೆ. ಹಿಂದಿನ 100 ಜನ್ಮ ಹೇಳ್ತಾ ಇದ್ದಾನೆ ಸ್ವಾಮಿ. ಜನ್ಮ ಶತೋದ್ಭವಂ ತತ್ರ ಲಬ್ಧ ಸ್ಮೃತಿರ್ದೇವ ಕರ್ಮ ಜನ್ಮ ಶತೋದ್ಭವಂ. 100 ಜನ್ಮದ ಹಿಂದಿನ ಜನ್ಮ ಜ್ಞಾಪಕ ಕೊಡ್ತಾನೆ ತಾಯಿಯ ಗರ್ಭದಲ್ಲಿ. ಸಾತ್ವಿಕನಾದವನು ಕೈ ಮುಗಿದು ಕೇಳ್ತಾನೆ, ಯಾಕೆ ಸೃಷ್ಟಿ ಮಾಡ್ತೀಯೋ, ಯಾಕೆ ನಿನ್ನ ಮೋಹ ಭಾಷಕ್ಕೆ ಬಲಿ ಮಾಡ್ತೀಯೋ ನನ್ನನ್ನು, ನಾನು ಇಲ್ಲೇ ಇದ್ದು ಬಿಡ್ತೀನಿ. ಇದು ವೈತರಣಿಗಿಂತ ದುಃಖದಾಯಕವಾದ ಗರ್ಭವಾಸ, ತಾಯಿಯ ಗರ್ಭವಾಸ. ಆ ತಾಯಿ ತಿಂತಕ್ಕಂತಹ ಬಿಸಿ ಹುಳಿ ಖಾರ ಎಲ್ಲ ಜೀವ ಅನುಭವಿಸ್ಬೇಕು. ಮೂರ್ಛಿತ ಆಗುತ್ತಾನೆ, ಆ ಸಂಕಟ ತಡೆಯಲಾಗದೆ ಕ್ಷಣಕ್ಕೆ ಮೂರ್ಛಿತವಾಗುತ್ತೆ ಕೂಸು, ತಿರ್ಗಾ ಮತ್ತೆ ಎಚ್ಚರ ಆಗುತ್ತೆ. ಅದಕ್ಕೆ ಈ ದುಃಖವನ್ನೆಲ್ಲ ಅನುಭವಿಸ್ತಾ ಯಾಕೋ ಸ್ವಾಮಿ ನನಗೆ ಇಲ್ಲಿ ವಾಸ ಮಾಡೋಕ್ಕೆ ಕಷ್ಟ. ಯಾಕೆ ವೈತರಣಿ ನರಕಗಳಲ್ಲಿ ವೈತರಣಿ ಅತಿ ಘೋರ. ಅದಕ್ಕಿಂತ ಘೋರವಾದ ಈ ಗರ್ಭವಾಸದಲ್ಲಿ ನಾನು ಇರೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಈ ಸಂಸಾರಕ್ಕೆ ಬರೋಕ್ಕೆ ಅಂಜುತ್ತೀನಿ, ನಿನ್ನನ್ನು ಮರ್ತು ಬಿಡ್ಬೇಕಲ್ಲ. ಸಾತ್ವಿಕ ಜೀವ ಕೇಳ್ಕೊತಾನೆ, ಕೈ ಮುಗಿದು ಕೇಳ್ಕೊತಾನೆ, ಅನುಗ್ರಹ ಮಾಡೋ, ಯಾಕೆ ಇಷ್ಟು ಜ್ಞಾನ ಕೊಟ್ಟೆ, ಯಾಕೆ ದುಃಖ ಕೊಡ್ತೀನಿ ನನಗೆ, ಯಾಕೆ ಮೋಹಭಾಷೆ ಹಾಕ್ತೀನಿ ಅಂತ ಕೇಳ್ಕೊತಾನೆ. ಆ ಜೀವ ಕೇಳ್ತಾನೆ 9 ತಿಂಗಳಾಗತ್ತೆ. ತನ್ನ ಮಾಯಾಜಾಲದಿಂದ ಭೂಮಿ ತಳ್ಳಿಬಿಡ್ತಾನೆ. ಮತ್ತೆ ಯಥಾ ಪ್ರಕಾರ ಹಿಂದಿನ ಜನ್ಮದ ಸಂಸ್ಕಾರ ಬಲದಿಂದ ಎಲ್ಲಿ ಬರ್ತದೆ ನಮಗೆ ಇದ್ದಕ್ಕಿದ್ದಾಗೆ ಯಾವುದೂ ಜ್ಞಾನ ಇಲ್ಲ. ಹುಟ್ಟಿದ ತಕ್ಷಣ ಆಯಾಯ ಸಂದರ್ಭ ನೋಡ್ತಾ ಜೀವ ಕಲಿತಾ ಹೋಗ್ತಾನಲ್ಲ. ಯಾವುದು ಪಾಠ ಮಾಡದೇ ಇದ್ರೂ ಕೂಡ ಕಲ್ತ್ಕೊಂಡು ಹೋಗ್ತಾನಲ್ಲ. ಆ ಅನುಭವ ಎಲ್ಲಿಂದ ಬರುತ್ತೆ ಅಂತಂದ್ರೆ ಹಿಂದಿನ ಜನ್ಮದ
ತಂದಿತ್ತಲ್ಲದೆ ಹಿಂದಿನ ಜನ್ಮದ ಅನೇಕ ಸಂಸ್ಕಾರ ಅಂಟಿಸ್ಕೊಂಡು ಬರ್ತಾ ಇರ್ತದಂತೆ. ಅದು ಭಗವಂತನ ಮಾಯ. ಈ ರೀತಿ ಕಷ್ಟಪಡ್ತಾನೆ ಜೀವ. ತತ್ಸತ್ಮಾಧನ ವಿಗತ ವಿಕ್ಲವ ಉದ್ಧರಿಷ್ಯ ಆತ್ಮಾನಮಾಶುತಮಸಃ ಸರ್ವತಾತ್ಮನೇವ ಭೂಯೋ ಯಥಾ ರಸನಮೇತದನೇಕ ರಂಧ್ರಂ ಮಾಮೇ ಭವಿಷ್ಯದ ಪದಾರ್ಥ ವಿಷ್ಣುಪಾದ. ಕೇಳ್ತಾನೆ, ಹೋಗ್ಬೇಕು ನಾನು ಹೋಗ್ಬೇಕು ಅಂದ್ರೂ ಕನಸಾಗಿಲ್ಲ, ಆ ಸಮಯ ಬರಬೇಕು. ಈ ದುಃಖವನ್ನೆಲ್ಲ ಅನುಭವಿಸಿದ ಮೇಲೆ ಜೀವ ಬರ್ತಾನೆ. ಬಂದ ಮೇಲೆ ಎಲ್ಲಿಗೆ ಸುಖ ಇದೆಯಮ್ಮ? ಕೂಸು ಹುಟ್ಟಿತು, ಹುಟ್ಟಿದ ಮೇಲೆ ನಾನಾ ಉಪಚಾರ. ಅಯ್ಯೋ ಕೂಸನ್ನು ಸಂತೋಷ ಪಡ್ತಾರೆ, ಎತ್ಕೋತಾರೆ, ಮುದ್ದು ಮಾಡ್ತಾರೆ. ಅದು ಅಳಕ್ ಶುರು ಮಾಡುತ್ತೆ. ಅಳಕ್ ಶುರು ಮಾಡಿದ್ರೆ ಹಸಿವು ಅಂತ ಒಬ್ಬರು ಉಪಚಾರ ಮಾಡ್ತಾರೆ, ಏನೋ ಎದು ಕಚ್ಚಿತು ಅಂತ ಮತ್ತೊಬ್ಬರು ಉಪಚಾರ ಮಾಡ್ತಾರೆ. ಪ್ರಾಣ ಹೋಗ್ತಾರುತ್ತೆ, ಅದಕ್ಕೆ ಹೊಟ್ಟೆ ನೋವು ಬಂದಿರುತ್ತೆ, ಹೊಟ್ಟೆ ನೋವು ಬಂದಾಗ ಉಪಚಾರ ಮಾಡ್ತಾರೆ. ಹಸಿವಾದಾಗ ಹೊಟ್ಟೆ ನೋವು ಅಂತ ಎಣ್ಣೆ ಹಚ್ಚುತ್ತಾರೆ. ಅನಭಿಪ್ರೇತನ ಆಪನ್ನ. ಇದು ನಮ್ಮ ಗುರುಗಳು ಸ್ವಾಮಿಗಳು ಒಂದು ಮಾತು ಹೇಳ್ತಿದ್ರು. ನಾವು ದೊಡ್ಡ ಪಂಡಿತ ಅನ್ಕೊಂಡು ಪಾಪ ಅನಭಿಪ್ರೇತನ ಆಪನ್ನ ಅಂತಂದ್ರು ಒಂದು ಅವಸ್ಥಾದಲ್ಲಿ ವಿಶೇಷಪುರದಲ್ಲಿದ್ದಾಗ. ಎಷ್ಟು ಸಂಕಟ ಆಯ್ತು ಅಂದ್ರೆ ಮನಸ್ಸಿಗೆ ಗೊತ್ತಾಯ್ತು ಎಲ್ಲೋ ಇದು ಜೀವನಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ಅಂತ. ನಾನು ತಕ್ಷಣ ಅದನ್ನ ಹೇಳಲಿಲ್ಲ ಅಂತಂದ್ರೆ ಸಂಕಟ ಪಡ್ತಾರೆ, ಮೌನವಾಗಿ ಇದ್ಬಿಟ್ಟೆ. ಎಲ್ಲೋ ಕೇಳಿದ್ದು ಜ್ಞಾಪಕ, ಓದಿದ ಜ್ಞಾಪಕ, ತಕ್ಷಣ ಜ್ಞಾಪಕ ಬರಲಿಲ್ಲ. ಎಲ್ಲಿ ಹುಡ್ಕೋದು? ಭಾಗವತದಲ್ಲಿ ಅವ್ರು ಹೇಳೋದಲ್ಲ, ಭಾಗವತ ಮಹಾಭಾರತ ವಿಚಾರಗಳು ಈ ಸಮುದ್ರದಲ್ಲಿ ಹುಡ್ಕೋದು ಆ ವಾಕ್ಯ. ಬಹಳ ಸಂಕಟ ಆಯ್ತು. ದೊಡ್ಡವರು ಉಪದೇಶ ಮಾಡಿದ್ರು ಕೂಡ ಜ್ಞಾಪಕ ಬರ್ತಿಲ್ವಲ್ಲ ಅಂತ. ಸರಿ, ತಕ್ಷಣ ಅವ್ರು ಸಂಕಟ ಮಾಡೋ ಅರ್ಥ ಮಾಡಿಕೊಂಡು ಪರಮಾತ್ಮನ ಮಾತು ಜ್ಞಾಪಕ ಬಂತು. ಕಪಿಲನಾಮದ ಪರಮಾತ್ಮಂದು ಇಲ್ಲೇ ಏನು ಛತ್ತೀಸ್ಗಢದಲ್ಲಿ ಇರಬೇಕು ಅಂತ ಹುಡುಕ್ತಾ ಬಂದೆ. ನೋಡಿದ್ರೆ ಅನಭಿಪ್ರೇತಮ ಆಪನ್ನ. ಎಲ್ಲೊಬ್ಬ ಎಲ್ಲಿ ಕಚ್ಚಿರುತ್ತೆ, ಅಮ್ಮ ಕೂಸು ನೆಚ್ಕೊಂಡು ಏನೋ ಉಪಚಾರ ಮಾಡ್ತಿರ್ತಾರೆ, ಪ್ರಾಣ ಹೋಗ್ತಾ ಇರ್ತದೆ. ಅದಕ್ಕೆ ಕೇಳಬೇಕು ಗೊತ್ತಿಲ್ಲ. ಈ ರೀತಿ ಜೀವ ತನಗೇನಾಗ್ತಿದೆ ಅಂತ ಹೇಳ್ಕೊಳಕ್ ಬಾಯಿ ಇಲ್ಲ, ಅದಕ್ಕೆ ಕೇಳಬೇಕು ಕೇಳ್ಕೊಳ್ತೆ ಬಾಯಿ ಇಲ್ಲ. ಆದ್ರೆ ಈಗ ಬೇಡದ್ದು ಮಾಡ್ತಾ ಇರ್ತಾರೆ. ಜೀವನಿಗೆ ಬೇಡದೇ ಇರ್ತಕ್ಕಂಥ ಉಪಚಾರವನ್ನು ಮಾಡಿ ಇನ್ನೂ ಸಂಕಟ ಕೊಡ್ತಾರೆ. ಇದೇ ನಾನು ಜೀವ ಕಷ್ಟ ಅನುಭವಿಸೋದು. ಗೊತ್ತಿದ್ದಾಗ ಒಂದು ಕಷ್ಟ, ವಯಸ್ಸಾದ್ಮೇಲೆ ಒಂದು ಕಷ್ಟ. ಬೇಕಾಗಿರುತ್ತೆ, ಬಾಯಿ ಇಲ್ಲ, ಬಾಯಿ ಹೊಟ್ಟೋಗಿರುತ್ತೆ. ಏನ್ ಬೇಕು ಅಂತ ಕೇಳಿದ್ರೆ ತಿಳ್ಕೊಂಡು ಮಾಡೋರಿಲ್ಲ. ತಿಳ್ಕೊಂಡು ಮಾಡಬೇಕು ಅಂತಂದ್ರೆ ಉದ್ದೇಶ ಉತ್ಸಾಹವೂ ಇರೋದಿಲ್ಲ. ವಯಸ್ಸಾದ ಮೇಲೆ ಶಕ್ತಿ ಇಲ್ಲ, ಮಾಡ್ಕೊಳ್ಳೋಕೆ ಶಕ್ತಿ ಇಲ್ಲ. ಬೇಕು ಅಂತ ಆಸೆ, ಆದ್ರೆ ಕೇಳೋ ಗತಿ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ಒಂದು, ಉತ್ತರ ವಯಸ್ಸಿನಲ್ಲಿ ಒಂದು, ಮತ್ತೆ ಮಧ್ಯ ವಯಸ್ಸಿನಲ್ಲಿ 4 ದಿವಸ ನಾನೇ ಅಂತಾನೆ. ದೇಹದಲ್ಲಿ ಇಂದ್ರಿಯಗಳಲ್ಲಿ ಶಕ್ತಿ ಕಡಿಮೆ ಆದ ತಕ್ಷಣ ಕ್ಷಣದಲ್ಲಿ ಕಿತ್ಕೊಂಡ್ಬಿಡ್ತಾನೆ, ಯಾವಾಗ ಅಂತ ಹೇಳಂಗಿಲ್ಲ. ಆಮೇಲೆ ಪರಾಧೀನಾಗ್ಬಿಡ್ತಾನೆ ಜೀವ. ಅಮ್ಮ ಎಲ್ಲಿ ಸುಖ ಪಡ್ತಾನೆ ಜೀವ? ಯಾವ ಕಾಲಕ್ಕೂ ಸುಖ ಇಲ್ಲ. ಆದ್ದರಿಂದ ದೇಹ ಅನಿತ್ಯ, ಸಾಧನ ಶರೀರವಿದು ನೀರು ಎದು ಕೊಟ್ಟದ್ದು, ಸಾಧಾರಣ ಅಂತ ಯಾರು ತಿಳಿದು ಸಾಧನ ಮಾಡಿಕೊಂಡು ನನ್ನ ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ ಇಷ್ಟಪಡ್ತಾರೆ, ಅವರೇ ನಿಜವಾದ ಸಾಧಕರು ಎಂಬುದಾಗಿ ಪರಮಾತ್ಮ ಅನುಗ್ರಹ ಮಾಡಿದ ಮೇಲೆ ತಾಯಿಗೆ ಉಪದೇಶ ಮಾಡಿದ. ಧನ್ಯರಾದ ನಾನು ಅಂತ ಹೇಳಿ ಆ ಮಹಾತಾಯಿ ದೇವವತಿ ದೇವಿ ಪರಮಾತ್ಮನಿಗೆ ಒಂದು ಕೃತಜ್ಞತೆಯನ್ನು ಅರ್ಪಣೆ ಮಾಡಿದ್ದಾಳೆ. ಏದಂ ಅನುಶೃಣೋತಿಯೋ ವಿಧತ್ತೆ ಕಪಿಲಮುದಂ ಮತ ಆತ್ಮಯೋಗ ಮುಖ್ಯಂ ಭಗವತಿ ಕೃತಧೀಹಿ ಸುಪರ್ಣಕೇತ ಉಪಲಭತೆ ಭಗವತ್ಪದಾರವಿಂದಂ. ಯಾರು ಈ ಒಂದು ಶ್ರೀಹರಿ ಮಹಿಮೆಯನ್ನು ಶ್ರವಣ ಮಾಡ್ತಾರೋ ಅವರಿಗೆ ಪರಮಾತ್ಮನ ಪಾದಾರಿಂದವೇ ಸಾಕ್ಷಾತ್ತಾಗಿ ಅನುಗ್ರಹ ಮಾಡ್ತಾನೆ ಶ್ರೀಕೃಷ್ಣ ಅಂತ ಹೇಳ್ತಾ ಈ ಪರಿಸ್ಥಿತಿಯನ್ನು ಹೇಳಿ ಮುಂದೆ ವಿಚಾರವನ್ನು ದರಿದ್ರಾಣಾಂ ಕರ್ದಮಸ್ಯ ಸಂಸ್ಥೆ ಸ್ಮೃತಿ ಸ್ಮೃತ. ಕರ್ದವರ ಆ ಸಣ್ಣ 9 ಜನ ಮಕ್ಕಳಿಗೆ ಮನಿ ಇತ್ಯಾದಿಗಳಿಗೆ ಕೊಟ್ಟು ರದ್ದ ಮಾಡಿದ ವಿಚಾರವನ್ನೆಲ್ಲ ಮತ್ತೆ ಹೇಳಿದ ಮೇಲೆ ಅಲ್ಲಿ ಅತ್ರೇ ಪತ್ನಿ ಸೂಯಾತಂ ಯಜ್ಞೆ ಸುಯಶಸ್ಸುತಾನ್ ಗತಂ ದುರ್ವಾಸಂ ಸೋಮಂ ಆತ್ಮೇಶ ಧರ್ಮಸಂಭವಾನ್. ಇಲ್ಲಿ ಅತ್ರೇ ಋಷಿಗಳಿಗೆ ಅನಸೂಯಾದೇವಿಯನ್ನು ಕೊಟ್ಟಿದ್ದು. ಅವರಲ್ಲಿ ಪರಮಾತ್ಮ 3 ತ್ರಿಮೂರ್ತಿಗಳು ಅವತಾರ ಮಾಡಿದ್ದಾರೆ. ದತ್ತಾತ್ರೇಯ ಅವತಾರಸ್ತು ರುದ್ರದೇಶ ಪ್ರಜಾಪತಿ. ದತ್ತಾತ್ರೇಯ ಅವತಾರ ಮಾಡ್ದ, ಏನು ಮಗನಾಗಿ ಅವತಾರ ಮಾಡ್ದ. ಕೇಳಿದ್ರಂತೆ 3 ತ್ರಿಮೂರ್ತಿಗಳು ನನಗೆ ಮಕ್ಕಳಾಗಬೇಕು ಅಂತ ಬಂದುಬಿಟ್ಟಿದ್ದಾರೆ 3 ಜನವು. ನಾನು ಕೇಳಿದ್ದು ಒಬ್ಬರನ್ನ 3 ಜನ ಯಾಕೆ ಬಂದ್ರಿ ಅಂತ. ಸಂಕಲ್ಪ ಏನು ಅಂತ ಕೇಳ್ದ ಪರಮಾತ್ಮ. ನೀವು ಕೇಳಿದ್ದು ಒಬ್ಬರನ್ನೇ, ನನ್ನನ್ನೇ ಕೇಳಿದ್ದು, ಆದರೆ ಸಂಕಲ್ಪ ಏನು ಮಾಡಿದ್ರಿ? ಅದಕ್ಕೆ ಮನದ ವೃತ್ತಿಗಳನ್ನು ಅನುಸರಿಸಿ ಭೋಗಗಳ ನೀವನ್ನು ತ್ರಿವಿಧ ಚೇತನಕ್ಕೆ. ಮನಸ್ಸಲ್ಲಿ ಏನು ಯೋಚನೆ ಮಾಡ್ತೀವೋ ಅದಕ್ಕೆಲ್ಲಕ್ಕೂ ಪರಮಾತ್ಮ ಹಸಿರು ಪೆನ್ ಇಟ್ಕೊಂಡಿದ್ದಾನೆ, ಕೆಂಪು ಪೆನ್ ಇಟ್ಕೊಂಡೇ ಇಲ್ಲ. ದೇವರ ಹತ್ರ ಕೆಂಪು ಪೆನ್ ಇಲ್ಲ, ಎಲ್ಲ ಹಸಿರು ಪೆನ್ನೆ. ಕೊಡ್ತೀನಿ ಅಂತಿದ್ದಾನೆ. ಏನು ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕೆ ನಿನ್ನ ಚಿತ್ತ ಎನ್ನ ಭಾಗ್ಯ, ಇನ್ನೊಬ್ಬರೇನಾಗಿಲ್ಲ. ಮನ್ನಣೆ ಅಮನ್ನಣೆ ನಿನ್ನೋ ಸರ್ವೇಶನೇ ಬೆನ್ನು ಕೊಟ್ಟೇರೋ ದೇವ, ಏನನ್ನ ಮಾಡು ನಿನ್ನಿಚ್ಛೆ ನೀ ಪ್ರೇರಕ.
ನಿನ್ನ ಸಂಕಲ್ಪವೆಲ್ಲ ನಿನ್ನ ಅಧೀನವಯ್ಯ, ನಿನ್ನ ಸಂಕಲ್ಪಕ್ಕಿನ್ನೂ ಚಿನ್ನ ಭಿನ್ನಗಳಿಲ್ಲ. ಇದು ಗೋಪಾಲದಾಸರು ಕೇಳಿದ್ದು ಮಾತು. ನೀನು ಏನು ಕೊಡ್ತೀಯೋ ಕೊಡು, ಅದೇ ಸರಿ. ನಾನು ಕೇಳಿದ್ದೆಲ್ಲ ತಪ್ಪಾಗುತ್ತೆ. ಇದು ಕೇಳಿದ್ರೆ ಅದು ಕೇಳಿಲ್ಲ ಅನ್ನೋದು, ಅದು ಕೇಳಿದ್ರೆ